ಹಾಯ್ ಹಲೋ ನಮಸ್ತೆ. ಶೀಲಾ ಪಾಕಶಾಲೆ ಮತ್ತು ಪಾಠಶಾಲೆಗೆ ಆತ್ಮೀಯವಾದಂತಹ ಸ್ವಾಗತ. ಕರ್ನಾಟಕ ಟೆಸ್ಟ್ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಒಂದು 10 ಪ್ರಶ್ನೋತ್ತರಗಳ ವಿಡಿಯೋ ಇವತ್ತು ಮಾಡ್ತಾಯಿದ್ದೀನಿ. ಬಹಳ ಉಪಯುಕ್ತವಾದಂತಹ ಮಾಹಿತಿ. ಅಂದರೆ ಕರ್ನಾಟಕ ಟೆಟ್ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಸೈಕಾಲಜಿ ಬಗ್ಗೆ ಸಹ ಅಲ್ಲಿ ಪ್ರಶ್ನೆಗಳು ಸಹ ಇರುತ್ತೆ. ಹಾಗಾಗಿ 20 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡುವಂತಹ ಒಂದು ಪ್ರಯತ್ನ ನನ್ನದು. ಖಂಡಿತ ನಿಮಗೆ ಪರೀಕ್ಷೆಯಲ್ಲಿ ಈ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾಗಿ ಫೋಕಸ್ ಮಾಡಿ ಪೂರ್ತಿ ವಿಡಿಯೋವನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ, ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ಈಗ ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ಪ್ರಶ್ನೆಗಳು ಯಾವುದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹೊಸೊಬ್ಬರು ಯಾರು ವಿಡಿಯೋವನ್ನು ನೋಡ್ತಾ ಇದ್ದೀರಾ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟನ್ನು ಮಾಡಿ. ಈಗ ಪ್ರಶ್ನೆಗಳನ್ನು ನೋಡೋಣ. ಯಾವ್ಯಾವ ಪ್ರಶ್ನೆಗಳಿದೆ, ಅದಕ್ಕೆ ಸರಿಯಾದಂತಹ ಉತ್ತರಗಳನ್ನು ಯಾವ ರೀತಿ ಬರೀಬೇಕು. 4 ಆಪ್ಷನ್ ಕೊಟ್ಟಾಗ ಥಿಂಕ್ ಮಾಡಿ. ಎರಡೂ ಸಹ ಉತ್ತರಗಳು ಒಂದೇ ಥರ ಇರುತ್ತೆ. ಆದರೆ ಸರಿಯಾದಂತಹ ಉತ್ತರವನ್ನು ಥಿಂಕ್ ಮಾಡಿ ಬರೆಯುವಂಥ ಒಂದು ಸಾಮರ್ಥ್ಯ ನಮಗೆ ಇದ್ದರೆ ಖಂಡಿತ TET ಪರೀಕ್ಷೆಯನ್ನು ಪಾಸ್ ಮಾಡಿಕೊಡ್ಬೋದು. ವಿಡಿಯೋವನ್ನು ಪೂರ್ತಿ ನೋಡಿ, ಆಗ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತೆ. ಹಾಗೆ ಪ್ರಶ್ನೋತ್ತರಗಳನ್ನು ಯಾವ ರೀತಿ ಬಿಡಿಸಿ ಅದಕ್ಕೆ ಉತ್ತರವನ್ನು ಹುಡುಕೋದು ಅದು ಸಹ ಗೊತ್ತಾಗುತ್ತೆ. ಈಗ ಆ ಪ್ರಶ್ನೆಗಳನ್ನು ನೋಡೋಣ. 20 ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಇಲ್ಲಿ ಕೊಡ್ತಾ ಇದ್ದೀನಿ, ನೋಡೋಣ. ಈಗ 20 ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಯಾವುದು ಅಂತ ನೋಡೋಣ ಬನ್ನಿ. ಮೊದಲನೆಯ ಪ್ರಶ್ನೆ, ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ಇದೆ. 4 ಆಪ್ಷನ್ ಇದೆ, ಕೇಳಿಸ್ಕೊಳ್ಳಿ. ಸ್ಕಿನ್ನರ್, ವಿಲಿಯಂ ಜೇಮ್ಸ್, ವಿಲ್ಹೆಲ್ಮ್ ವೂಂಟ್, ಪಿಯಾಜೆ ಅಂತ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ವಿಲ್ಹೆಲ್ಮ್ ವೂಂಟ್ ಅನ್ನೋದು. ಆಯಿತಾ. ಪ್ರಶ್ನೆ ಸಂಖ್ಯೆ 2, ಕಲಿಕೆ ಎಂದರೆ ಏನು ಅನ್ನೋದು ಪ್ರಶ್ನೆ. ಅದಕ್ಕೆ ಆಪ್ಷನ್ನ ನೋಡೋಣ. ತಾತ್ಕಾಲಿಕ ವರ್ತನೆಯ ಬದಲಾವಣೆ, ಅನುಭವದಿಂದ ಉಂಟಾಗುವ ಶಾಶ್ವತ ವರ್ತನೆಯ ಬದಲಾವಣೆ, ದೈಹಿಕ ಬೆಳವಣಿಗೆ, ಆಟ ಆಡುವುದು ಅನ್ನೋದು 4 ಆಪ್ಷನ್ ಇದೆ. ಆದರೆ ಕಲಿಕೆ ಅಂತ ಅಂದರೆ ಅನುಭವದಿಂದ ಉಂಟಾಗುವಂತಹ ಶಾಶ್ವತ ವರ್ತನೆಯ ಬದಲಾವಣೆಗೆ ನಾವು ಕಲಿಕೆ, ಲರ್ನಿಂಗ್ ಅಂತ ಹೇಳ್ತೀವಿ. ಆಯಿತಾ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 3, ಬುದ್ಧಿಮತ್ತೆ ಪರೀಕ್ಷೆಯನ್ನು ಮೊದಲು ರೂಪಿಸಿದವರು ಯಾರು ಅನ್ನೋದು ಪ್ರಶ್ನೆ. ಆಲ್ಫ್ರೆಡ್ ಬೀನೆ, ಥಾರ್ನ್ಡೈಕ್, ಸ್ಕಿನ್ನರ್, ಪಿಯಾಜೆ ಅನ್ನೋದು ಆಪ್ಷನ್. ಇದಕ್ಕೆ ಸರಿಯಾದಂತಹ ಉತ್ತರ ಬುದ್ಧಿಶಕ್ತಿ ಅಂತ ತಕ್ಷಣ ನೀವು ನೆನ್ಪಿಟ್ಕೋಬೇಕು, ಆಲ್ಫ್ರೆಡ್ ಬೀನೆ ಅಂತ. ಆಯಿತಾ. ಮುಂದಿನ ಪ್ರಶ್ನೆ 4, ಪ್ರಯತ್ನ ಮತ್ತು ದೋಷ ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಕಲಿಕೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅನ್ನೋದು. ಆಯಿತಾ. ಇದಕ್ಕೆ ಆಪ್ಷನ್ ನೋಡೋಣ. ಪೌಲಾವ್, ಥಾರ್ನ್ಡೈಕ್, ಕೌಲರ್, ಹಾಗೆ ಬ್ರೂನರ್ ಅಂತ ಆಪ್ಷನ್ ಇದೆ. ಆದರೆ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್, ಥಾರ್ನ್ಡೈಕ್ ಅನ್ನೋದು. ಆಯಿತಾ. ಪ್ರಯತ್ನ ಮತ್ತು ದೋಷ, ಪ್ರಯತ್ನಗಳು ಮಾಡಿದಾಗ ನಮಗೆ ಯಾವ ರೀತಿ ದೋಷಗಳು ಸಿಗುತ್ತೆ, ಫೀಡ್ಬ್ಯಾಕ್ನ ನಮಗೆ ನಾವು ಯಾವ ರೀತಿ ತಗೊಳ್ಬೇಕು ಅನ್ನೋದನ್ನ ಅವನು ತಿಳಿಸ್ತಾನೆ. ಮುಂದಿನ ಪ್ರಶ್ನೆ ಸಂಖ್ಯೆ 5, ಶಾಸ್ತ್ರೀಯ ಅನುಬಂಧನ ಸಿದ್ಧಾಂತದ ಪ್ರತಿಪಾದಕರು ಯಾರು ಅನ್ನೋದು. ಅಂದರೆ ಕ್ಲಾಸಿಕಲ್ ಕಂಡೀಷನಿಂಗ್ ಇದರ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆಯನ್ನು ಮಾಡಿದಂಥವರು ಯಾರು ಅನ್ನೋದು ಆಪ್ಷನ್ ನೋಡೋಣ. ಪೌಲಾವ್, ಸ್ಕಿನ್ನರ್, ಪಿಯಾಜೆ, ಗಿಲ್ಫೋರ್ಡ್ ಅನ್ನೋದಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಪೌಲಾವ್ ಎನ್ನುವಂತಹ ವ್ಯಕ್ತಿ. ಆಯಿತಾ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 6, ಕ್ರಿಯಾಶೀಲ ಅನುಬಂಧನ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು. ಅಂದರೆ ಆಪರೆಂಟ್ ಕಂಡೀಷನಿಂಗ್ ಈ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದಂತಹ ವ್ಯಕ್ತಿ ಯಾರು ಅಂತಂದು ನೋಡೋಣ. ಪಿಯಾಜೆ, ಸ್ಕಿನ್ನರ್, ಥಾರ್ನ್ಡೈಕ್ ಮತ್ತು ವೂಂಟ್ ಅಂತ ಆಪ್ಷನ್ ಇದೆ. ಇದಕ್ಕೆ ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್, ಸ್ಕಿನ್ನರ್ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 7. ಆಯಿತಾ. ಒಳನೋಟ ಕಲಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅನ್ನೋದು. ಇನ್ಸೈಟ್ ಲರ್ನಿಂಗ್ನ ಯಾರು ಪ್ರತಿಪಾದನೆ ಮಾಡ್ತಾರೆ ಆ ಒಂದು ಸಿದ್ಧಾಂತವನ್ನು ಅಂತ ಪ್ರಶ್ನೆ ಇದೆ, ನೋಡ್ಕೊಳ್ಳಿ. ಕೌಲರ್, ಪೌಲಾವ್, ಸ್ಕಿನ್ನರ್, ವಾಟ್ಸನ್ ಅಂತ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಕೌಲರ್ ಅಂತ ಹೇಳ್ತೀವಿ. ಆಯಿತಾ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 8, ಜ್ಞಾನಾತ್ಮಕ ಬೆಳವಣಿಗೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು. ಆಪ್ಷನ್ ನೋಡೋಣ. ಪಿಯಾಜೆ, ಬ್ರೂನರ್, ಥಾರ್ನ್ಡೈಕ್, ಹಾಗೆ ಗಾರ್ಡ್ನರ್ ಅಂತ ಇದೆ. ಆಪ್ಷನ್ ಎ
ಪಿಯಾಜೆ ಈಸ್ ಕರೆಕ್ಟ್ ಆನ್ಸರ್. ಆಯಿತಾ, ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 9. ಸ್ಮರಣ ಶಕ್ತಿಯ ಪ್ರಕ್ರಿಯೆಯ ಮೊದಲ ಹಂತ ಯಾವುದು? ಅಂದರೆ ನೆನಪಿನ ಶಕ್ತಿ ಅಂತ ಹೇಳ್ತೀವಿ. ಸ್ಮರಣೆ ಅಂದರೆ ನೆನಪು ಅಂತ ಹೇಳ್ತೀವಿ. ಆಪ್ಷನ್ ಎ ಮರುಸ್ಮರಣೆ, ಆಪ್ಷನ್ ಬಿ ಸಂಗ್ರಹಣೆ, ಆಪ್ಷನ್ ಸಿ ಸಂಕೇತೀಕರಣ, ಆಪ್ಷನ್ ಡಿ ಮರೆಯುವು ಅನ್ನೋದು ಆಪ್ಷನ್ ಇದೆ. ಆದರೆ ಇದಕ್ಕೆ ಸರಿಯಾದಂತಹ ಉತ್ತರ ಸಂಕೇತೀಕರಣ ಅನ್ನೋದು ಸರಿಯಾದಂತಹ ಉತ್ತರ. ಆಯಿತಾ, ಮುಂದಿನ ಪ್ರಶ್ನೆ 10. ಮರೆವಿನ ವಕ್ರರೇಖೆಯನ್ನು ನೀಡಿದಂಥವರು ಯಾರು ಅನ್ನೋದು ಪ್ರಶ್ನೆ. ಎಬ್ಬಿಂಗ್ಹೌಸ್, ವಾಟ್ಸನ್, ಪಿಯಾಜೆ, ಬ್ರೂನರ್ ಅನ್ನೋದು ಆಪ್ಷನ್ನು. ಆದರೆ ಇದಕ್ಕೆ ಸರಿಯಾದಂತಹ ಉತ್ತರ ಎಬ್ಬಿಂಗ್ಹೌಸ್ ಅನ್ನೋದು. ಆಯಿತಾ, ಮುಂದಿನ ಪ್ರಶ್ನೆ 11. ಪ್ರೇರಣೆ ಅಂದರೆ ಮೋಟಿವೇಶನ್ ಎಂದರೆ ಏನು ಅನ್ನೋದು ಪ್ರಶ್ನೆ. ಆಪ್ಷನ್ ನೋಡೋಣ. ಕಲಿಕೆ, ಗುರಿಯತ್ತ ವರ್ತನೆಯನ್ನು ಪ್ರೇರೇಪಿಸುವಂತಹ ಶಕ್ತಿ, ಸ್ಮರಣೆ, ಗ್ರಹಿಕೆ ಅನ್ನೋದಿದೆ. ಅಂದರೆ ಯಾವುದಾದ್ರೂ ಮಗು ಕಲಿಕೆಯಲ್ಲಿ ಹಿಂದೆ ಇದೆ ಅಂತ ಅಂದಾಗ ಅದನ್ನು ಯಾವ ರೀತಿ ನಾವು ಮೋಟಿವೇಟ್ ಮಾಡಬೇಕು, ಅದಕ್ಕೆ ಮುಂದೆ ಕಲಿಕೆಗೆ ಯಾವ ರೀತಿ ಕರ್ಕೊಂಡು ಹೋಗೋದು ಅನ್ನೋದು ಇಲ್ಲಿ ತಿಳಿಸುತ್ತೆ. ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಗುರಿಯತ್ತ ವರ್ತನೆಯನ್ನು ಪ್ರೇರೇಪಿಸುವಂಥ ಶಕ್ತಿ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ 12. ವ್ಯಕ್ತಿತ್ವವನ್ನು ಮುಖವಾಡ ಎಂದು ಅರ್ಥೈಸುವಂತಹ ಪದ ಯಾವುದು ಅನ್ನೋದು ಪ್ರಶ್ನೆ. ಪರ್ಸೋನಾ, ಈಗೋ, ಇದ್, ಸೆಲ್ಫ್ ಅನ್ನೋದು 4 ಆಪ್ಷನ್ ಇದೆ. ಆದರೆ ವ್ಯಕ್ತಿತ್ವ ಅನ್ನೋದು ಪರ್ಸನಾಲಿಟಿ ಎನ್ನುವಂಥ ಒಂದು ಪದದಿಂದ ಬರುತ್ತೆ. ಹಾಗಾಗಿ ಅದನ್ನು ಅರ್ಥೈಸುವಂತಹ ಪದ ಯಾವುದು ಅಂತಂದರೆ ಪರ್ಸೋನಾ ಇಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಇಸ್ ಇ. ಓಕೆ, ನೆಕ್ಸ್ಟ್ ಕ್ವಶನ್. IQ ಎಂದರೆ ಏನು? ಅಂದರೆ IQ ಅಂತ ಅಂದರೆ ಇಂಟೆಲಿಜೆಂಟ್ ಕೋಶಂಟ್ ಅಂತ ಹೇಳ್ತೀವಿ. ಅಂದರೆ ಬುದ್ಧಿಶಕ್ತಿ ಬಗ್ಗೆ ತಿಳ್ಕೊಳ್ಳೋಣ. ಆಯಿತಾ, ಆಪ್ಷನ್ ನೋಡೋಣ. ಬುದ್ಧಿಮತ್ತೆಯ ಪ್ರಮಾಣ, ಭಾವನಾತ್ಮಕ ಬುದ್ಧಿಮತ್ತೆ, ಸಾಮಾಜಿಕ ಕೌಶಲ್ಯ, ಸೃಜನಶೀಲತೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲ ಫಸ್ಟ್ ಹೇಳಿದೆ ಇಂಟೆಲಿಜೆಂಟ್ ಅಂತ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಬುದ್ಧಿಮತ್ತೆಯ ಪ್ರಮಾಣ ಅನ್ನೋದು. ಆಯಿತಾ, ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 14. ಕಲಿಕೆಯಲ್ಲಿ ಪ್ರಶಂಸೆ ಯಾವ ವಿಧದ ಬಲವರ್ಧನೆ ಅನ್ನೋದು. ಆಯಿತಾ, ಆಪ್ಷನ್ನ ನೋಡೋಣ. ಋಣಾತ್ಮಕ ಬಲವರ್ಧನೆ, ಧನಾತ್ಮಕ ಬಲವರ್ಧನೆ, ಶಿಕ್ಷೆ, ನಿರ್ಲಕ್ಷ್ಯ ಅನ್ನೋದಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಒಂದು ಕಲಿಕೆಯಲ್ಲಿ ಪ್ರಶಂಸೆಯನ್ನು ಹೊಗಳಿಕೆ ಯಾವ ರೀತಿ ಇರಬೇಕು ಅಂತಂದರೆ ಮಗುವಿಗೆ ಯಾವಾಗಲೂ ಸಹ ಅದು ಪಾಸಿಟಿವ್ ಎನರ್ಜಿ ಥರನೇ ಇರಬೇಕಾಗತ್ತೆ. ಹಾಗಾಗಿ ಧನಾತ್ಮಕ ಬಲವರ್ಧನೆ ಅಂತ ಹೇಳ್ತೀವಿ. ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ಪ್ರಶ್ನೆ ಸಂಖ್ಯೆ 15. ಆಯಿತಾ, ಮಗುವಿನ ಮೊದಲ ಶಾಲೆ ಯಾವುದು? ಅಂದರೆ ಮಗು ಹುಟ್ಟಿದಂತಹ ಕ್ಷಣದಲ್ಲಿ ನಂತರ ಕಲಿಯುವಂಥದ್ದು ಹೆಚ್ಚು ಎಲ್ಲಿ ಅನ್ನೋದು ಪ್ರಶ್ನೆ. ಅದಕ್ಕೆ ಆಪ್ಷನ್ ಎ ಸಮಾಜ, ಆಪ್ಷನ್ ಬಿ ಕುಟುಂಬ, ಆಪ್ಷನ್ ಸಿ ಗ್ರಂಥಾಲಯ, ಆಪ್ಷನ್ ಡಿ ದೇವಾಲಯ ಅನ್ನೋದು 4 ಆಪ್ಷನ್ಗಳನ್ನು ಇಲ್ಲಿ ಕೊಟ್ಟಿದ್ದೀನಿ. ಆದರೆ ಇದಕ್ಕೆ ಸರಿಯಾದಂತಹ ಉತ್ತರವಂತಂದರೆ ಕುಟುಂಬ ಅಂತ ಹೇಳ್ತೀವಿ. ಮಗು ತನ್ನ ತಂದೆ ತಾಯಿ ಮನೆಯಲ್ಲಿದ್ದಂತಹ ಜನಗಳನ್ನು ನೋಡಿ ಏನಾಗುತ್ತೆ ಮಾತನ್ನು ಕಲಿಯುತ್ತದೆ. ಆಯಿತಾ, ಮುಂದಿನ ಪ್ರಶ್ನೆ 16. ಬುದ್ಧಿಮತ್ತೆಯ ಬಹು ಆಯಾಮಗಳ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಆಪ್ಷನ್ ನೋಡೋಣ. ಆರ್ವರ್ಡ್, ಗಾರ್ಡ್ನರ್, ಪಿಯಾಜೆ, ಥಾರ್ನ್ಡೈಕ್, ಸ್ಕಿನ್ನರ್ ಅನ್ನೋದು ಆಪ್ಷನ್. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಆರ್ವರ್ಡ್, ಗಾರ್ಡ್ನರ್ ಅನ್ನೋದು ಸರಿಯಾದಂತಹ ಉತ್ತರ. ಆಯಿತಾ, ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 17. ವಿದ್ಯಾರ್ಥಿಗಳ ವೈಯಕ್ತಿಕ ಭಿನ್ನತೆಗಳನ್ನು ಶಿಕ್ಷಕರು ಏಕೆ ಗಮನಿಸಬೇಕು ಅನ್ನೋದು ಪ್ರಶ್ನೆ. ಆಪ್ಷನ್ ನೋಡೋಣ. ಒಂದೇ ರೀತಿಯ ಬೋಧನೆ ಮಾಡಲು, ಪರಿಣಾಮಕಾರಿ ಬೋಧನೆ ಮತ್ತು ಕಲಿಕೆಗೆ, ಪರೀಕ್ಷೆ ನಡೆಸಲು ಅಥವಾ ಶಿಸ್ತು ಕಾಪಾಡಲು ಅನ್ನೋದು ಆಪ್ಷನ್. ಆದರೆ ಇದಕ್ಕೆ ಸರಿಯಾದಂತಹ ಉತ್ತರ ಅಂತಂದರೆ ಪರಿಣಾಮಕಾರಿ ಬೋಧನೆ ಮತ್ತು ಕಲಿಕೆಗೆ ಅಂತ ಹೇಳ್ತೀವಿ. ಅಂದರೆ ಆಪ್ಷನ್ ಬಿ ಇಸ್ ಕರೆಕ್ಟ್ ಅಂತಂದರೆ ಎಫೆಕ್ಟಿವ್ ಒಂದು ಟೀಚಿಂಗ್ ಇದ್ದಾಗ ಮಗುವಿನಲ್ಲಿ ಏನಾಗುತ್ತೆ ವೈಯಕ್ತಿಕ ಭಿನ್ನತೆಗಳನ್ನು ಒಂದು ಮಗು ಬೇಗ ಕಲಿಬೋದು, ಒಂದು ಮಗು ನಿಧಾನವಾಗಿ ಕಲಿಬೋದು. ಹಾಗಾಗಿ ಕೇರ್ಫುಲ್ಲಾಗಿ ಅಬ್ಸರ್ವೇಷನ್ನ ಮಾಡಬೇಕಾಗತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 18. ಬೆಳವಣಿಗೆ ಮತ್ತು ಅಭಿವೃದ್ಧಿಯಲ್ಲಿ ಯಾವುದು ನಿರಂತರ ಪ್ರಕ್ರಿಯೆ ಅಂತ ಪ್ರಶ್ನೆ ಇದೆ. ಇದು ಯಾವಾಗಲೂ ಸಹ ರಿಪೀಟ್ ಆಗ್ತಾನೆ ಇರುತ್ತೆ. ಬಹಳ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಆಪ್ಷನ್ ಎ ಬೆಳವಣಿಗೆ, ಆಪ್ಷನ್ ಬಿ ಅಭಿವೃದ್ಧಿ, ಆಪ್ಷನ್ ಸಿ ಎರಡೂ ಅಲ್ಲ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಅನ್ನೋದು ಆಪ್ಷನ್ ಇದೆ. ಆದರೆ
ಇದಕ್ಕೆ ಸರಿಯಾದಂತಹ ಉತ್ತರ ನಿರಂತರವಾಗಿ ಅಂದರೆ ಲರ್ನಿಂಗ್ ಕಂಟಿನ್ಯೂಯಸ್ ಪ್ರೋಸೆಸ್ ಯಾವಾಗ ಇರುತ್ತೆ ಅಂದರೆ ಅಭಿವೃದ್ಧಿಯಲ್ಲಿ ಇದು ನಾವು ಕಾಣ್ಬೋದು. ಆಯಿತಾ? ಎಕ್ಸಾಂಪಲ್ಗೆ ಒಂದು ಶಾಲೆಯಲ್ಲಿ ಮಗು ಕಲಿತಾ ಇದೆ ಅಂತ ಅಂದಾಗ ಪರೀಕ್ಷೆಯನ್ನು ಮಾಡ್ತಾರೆ. ಆ ಪರೀಕ್ಷೆಯನ್ನು ಮಾಡುವಂಥದ್ದು ಒಂದೇ ಒಂದು ಪರೀಕ್ಷೆಯನ್ನು ಮಾಡಿ ಮಗುವನ್ನ ಸರಿಯಾಗಿ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಪ್ರತಿಯೊಂದು ಪರೀಕ್ಷೆಯನ್ನು ಅಂದರೆ ಘಟಕ ಪರೀಕ್ಷೆ ಇರ್ಬೋದು, ಹಾಗೆ ಅರ್ಧವಾರ್ಷಿಕ ಪರೀಕ್ಷೆ, ವಾರ್ಷಿಕ ಪರೀಕ್ಷೆಯಲ್ಲಿ ಮಗುವಿನ ಅಭಿವೃದ್ಧಿಯನ್ನು ಸ್ಟೆಪ್ ಬೈ ಸ್ಟೆಪ್ ಏನು ಮಾಡ್ತೀವಿ ತಿಳ್ಕೊಂಡು ಹೋಗ್ತೀವಿ. ಹಾಗಾಗಿ ಇದನ್ನು ಅಭಿವೃದ್ಧಿ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ 19. ಬಾಲ ಕೇಂದ್ರಿತ ಶಿಕ್ಷಣವನ್ನು ಪ್ರತಿಪಾದಿಸಿದವರು ಯಾರು? ಆಪ್ಷನ್ ನೋಡೋಣ. ರೂಸೋ, ಸ್ಕಿನ್ನರ್, ಪಾವ್ಲಾವ್, ಟಾರ್ನ್ಡೈಕ್. ಅಂತಹ ಉತ್ತರ ಆಪ್ಷನ್ ಎ ರೂಸೋ ಅನ್ನೋನು. ಆಯಿತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಕೊನೆಯ ಪ್ರಶ್ನೆ ಸಂಖ್ಯೆ 20. ಉತ್ತಮ ಶಿಕ್ಷಕರ ಪ್ರಮುಖ ಗುಣ ಯಾವುದು ಅನ್ನೋದು ಪ್ರಶ್ನೆ. ಆಪ್ಷನ್ ನೋಡೋಣ. ಕಠಿಣ ಶಿಕ್ಷೆ ನೀಡುವುದು, ವಿದ್ಯಾರ್ಥಿ ಕೇಂದ್ರಿತ ಬೋಧನೆ, ಕೇವಲ ಪಾಠ ಹೇಳುವುದು, ಹೆಚ್ಚು ಗೃಹಪಾಠ ನೀಡುವುದು. ಇದಕ್ಕೆ ಸರಿಯಾದಂತಹ ಉತ್ತರ ಅಂದರೆ ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ವಿದ್ಯಾರ್ಥಿ ಕೇಂದ್ರಿತ ಬೋಧನೆ. ವಿದ್ಯಾರ್ಥಿ ಅಂದರೆ ಮಕ್ಕಳಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ಪಾಠ ಮಾಡಬೇಕು ಅನ್ನೋದು ಸರಿಯಾದಂತಹ ಉತ್ತರ. ಇವತ್ತಿನ ಒಂದು ತರಗತಿಯಲ್ಲಿ 20 ಪ್ರಶ್ನೆಗಳನ್ನು ಶೈಕ್ಷಣಿಕ ಮನೋವಿಜ್ಞಾನದ ಮೇಲೆ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಖಂಡಿತ ಉಪಯುಕ್ತವಾದಂತಹ ಮಾಹಿತಿ. ಹಾಗಾಗಿ ಪೂರ್ತಿ ವಿಡಿಯೋವನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತು ನಾಳೆ ಹೊಸ 25 ಪ್ರಶ್ನೆಗಳಿಗೆ ಉತ್ತರವನ್ನು ಯಾವ ರೀತಿ ಬರೀಬೇಕಾಗತ್ತೆ, ಹಾಗೆ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಯಾವ್ದ್ಯಾವುದು ಅದಕ್ಕೆ ಉತ್ತರಗಳನ್ನು ತಿಳ್ಕೊಳ್ಳೋಣ. ಅದರ ಮೇಲೆ ನಾನು ನಾಳೆ ವಿಡಿಯೋವನ್ನು ಮಾಡ್ತೀನಿ. ಖಂಡಿತ ಈ ಉಪಯುಕ್ತವಾದಂತಹ ಮಾಹಿತಿಯನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಆದಷ್ಟು ಪೂರ್ತಿ ವಿಡಿಯೋವನ್ನು ನೋಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.